ಶಾಂತಿ. ದಿನಾಂಕ ಆಗಿದೆ 21/2/2026. ನೀವು ತಂದೆಯ ಬಳಿ ತಮ್ಮ ಮಲಗಿರುವ ಅದೃಷ್ಟವನ್ನು ಜಾಗೃತ ಮಾಡಿಕೊಳ್ಳಲು ಬಂದಿದ್ದೀರಿ. ಅದೃಷ್ಟ ಬೆಳಗುವುದು ಎಂದರೆ ವಿಶ್ವದ ಮಾಲೀಕರಾಗುವುದು. ಈ ವಿದ್ಯೆಯು ನೀವು ಮಕ್ಕಳಿಗೆ ಬುದ್ಧಿಯ ಔಷಧಿಯಾಗಿದೆ. ಯಾರು ನಿತ್ಯವೂ ವಿದ್ಯೆಯನ್ನು ಓದುವರೋ, ಅರ್ಥಾತ್ ಈ ಔಷಧಿಯನ್ನು ತೆಗೆದುಕೊಳ್ಳುವರೋ, ಅವರ ಬುದ್ಧಿಯು ಪಾರಸವಾಗಿ ಬಿಡುತ್ತದೆ. ಪಾರಸನಾದ ತಂದೆಯು ಯಾರು ಬುದ್ಧಿವಂತರಿಗೂ ಬುದ್ಧಿವಂತನಾಗಿದ್ದಾರೆ, ಅವರು ನಿಮ್ಮನ್ನು ತನ್ನ ಸಮಾನ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಸತ್ಯಯುಗದಲ್ಲಿ ಎಲ್ಲರ ಅದೃಷ್ಟವು ಜಾಗೃತವಾಗಿರುತ್ತದೆ. ಮಲಗಿರುವ ಅದೃಷ್ಟವನ್ನು ಜಾಗೃತ ಮಾಡುವವರು ಮತ್ತು ಶ್ರೀಮತ ಕೊಡುವವರು ಅಥವಾ ಪುರುಷಾರ್ಥ ಮಾಡಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ. ಶಂಕರ ದೇವತಾಯ ನಮಃ ಎಂದು ಹೇಳುತ್ತಾರೆ. ಶಿವನಿಗೆ ಶಿವಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ಅಂದ ಮೇಲೆ ಶಿವ ಮತ್ತು ಶಂಕರನನ್ನು ಒಂದೇ ಎಂದು ಹೇಳಲು ಸಾಧ್ಯವಿಲ್ಲ. ಈ ಜ್ಞಾನವು ನೀವು ಮಕ್ಕಳಿಗಾಗಿ ಔಷಧಿಯಾಗಿದೆ. ಬೇಹದ್ದಿನ ತಂದೆಯು ಔಷಧಿಯನ್ನು ಕೊಡುತ್ತಿದ್ದಾರೆ. ಇದು ವಿದ್ಯೆಯಾಗಿದೆ. ಇದಕ್ಕೆ ಜ್ಞಾನಾಮೃತವೆಂದು ಹೇಳಿಬಿಡುತ್ತಾರೆ. ಯಾವುದೇ ಜಲ ಇತ್ಯಾದಿಗಳಿಲ್ಲ. ಸತ್ಯವಾದ ಸದ್ಗುರುವು ಒಬ್ಬರೇ ಆಗಿದ್ದಾರೆ. ಅವರು ಸರ್ವರ ಸದ್ಗತಿದಾತನಾಗಿದ್ದಾರೆ. ಎಲ್ಲ ಆತ್ಮರನ್ನು ಜೊತೆ ಕರೆದುಕೊಂಡು ಹೋಗುತ್ತಾರೆ. ತಂದೆಯ ವಿನಃ ಮತ್ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಎಂದೂ ಯಾರೂ ಅಳುವುದಿಲ್ಲ. ಆತ್ಮವು ತನ್ನ ಲೆಕ್ಕಾಚಾರದನುಸಾರ ಹೋಗಿ ಇನ್ನೊಂದು ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಜ್ಞಾನವಿಲ್ಲದಿರುವ ಕಾರಣ ಮನುಷ್ಯರು ಎಷ್ಟೊಂದು ಅಳುತ್ತಾರೆ. ತಂದೆಗೆ ಮಹಾಕಾಲನೆಂದು ಹೇಳುತ್ತಾರೆ. ಕಾಲರ ಕಾಲನು ನಿಮಗೆ ಕಾಲದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಕಾಲವೆಂದು ಕಬಳಿಸುವುದಿಲ್ಲ. ಕಾಲವು ಆತ್ಮನನ್ನಂತೂ ಕಬಳಿಸಲು ಸಾಧ್ಯವಿಲ್ಲ. ಯಾರು ಭಗವಂತನನ್ನು ಅರಿತುಕೊಂಡಿಲ್ಲವೋ ಅವರು ನಾಸ್ತಿಕರಾಗಿದ್ದಾರೆ. ತಂದೆಯನ್ನು ಯಾರು ಅರಿತುಕೊಂಡಿಲ್ಲ. ಇದಕ್ಕೆ ಅನಾಥರ ಪ್ರಪಂಚವೆಂದು ಹೇಳಲಾಗುತ್ತದೆ. ಸನ್ಯಾಸ ಮಾಡುವವರಿಗೆ ಯೋಗಿ ಋಷಿಗಳೆಂದು ಹೇಳಲಾಗುತ್ತದೆ. ನೀವೀಗ ರಾಜ ಋಷಿಗಳಾಗಿದ್ದೀರಿ. ಪಂಚವಿಕಾರಗಳ ಸನ್ಯಾಸವನ್ನು ಮಾಡಿದ್ದೀರಿ. ಆದ್ದರಿಂದ ಹೆಸರು ಬದಲಾಗುತ್ತದೆ. ಕೆಲವರು ಕೇಳುತ್ತಾರೆ, ಈ ನಾಟಕವು ಯಾವಾಗಿನಿಂದ ಆರಂಭವಾಯಿತೆಂದು. ಆದರೆ ಇದು ಅನಾದಿಯಾಗಿದೆ, ಎಂದೂ ವಿನಾಶವಾಗುವುದಿಲ್ಲ. ಇದಕ್ಕೆ ಮಾಡಲ್ಪಟ್ಟ ಅವಿನಾಶಿ ವಿಶ್ವನಾಟಕವೆಂದು ಹೇಳಲಾಗುತ್ತದೆ. ನೀವಂತೂ ರಾಜಯೋಗಿಗಳಾಗಿದ್ದೀರಿ. ಸ್ತ್ರೀ ಪುರುಷರು ಒಟ್ಟಿಗೆ ಇರುತ್ತೀರಿ. ನಾವೆಂದೂ ವಿಕಾರದಲ್ಲಿ ಹೋಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡುತ್ತೀರಿ. ಮೂಲ ಮಾತೆ ವಿಕಾರದಾಗಿದೆ. ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಂಡು ಸುಖದ ದೇವತೆಗಳಾಗಬೇಕಾಗಿದೆ. ಎಲ್ಲರಿಗೆ ಸುಖ ಕೊಡಬೇಕಾಗಿದೆ. ರಾಜ ಋಷಿಗಳಾಗಲು ಸರ್ವ ವಿಕಾರಗಳ ಸನ್ಯಾಸ ಮಾಡಬೇಕಾಗಿದೆ. ಶಿವತಂದೆಯು ರಚಯಿತನಾಗಿದ್ದಾರೆ. ಅವರು ಹೊಸ ರಚನೆಯನ್ನು ರಚಿಸುತ್ತಾರೆ. ಅವರು ಬೀಜರೂಪ, ಸಚ್ಚಿತ್, ಆನಂದ ಸಾಗರ, ಜ್ಞಾನ ಸಾಗರನಾಗಿದ್ದಾರೆ. ವಿದ್ಯೆಯೇ ಸತ್ಯವಾದ ಟಾನಿಕ್ ಆಗಿದೆ. ಸದ್ಗತಿಗಾಗಿ ಹೇಳಿಕೆ ಕೇಳಿಕೆ ಮಾತುಗಳನ್ನು ಬಿಟ್ಟು ಶ್ರೀಮತದಂತೆ ನಡೆಯಬೇಕಾಗಿದೆ. ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ. ಮೋಹಾಜೀತರಾಗಬೇಕಾಗಿದೆ. ಅಚ್ಯುತಂ ಕೇಶವಂ ಎಂದು ಹಾಡುತ್ತಾರೆ. ಅರ್ಥವೇನೂ ಗೊತ್ತಿಲ್ಲ. ಮನುಷ್ಯರು ತಿಳುವಳಿಕೆಯಿಂದ ಸಂಪೂರ್ಣ ಹೊರಗಿದ್ದಾರೆ. ಈ ಪಂಚವಿಕಾರಗಳು ನಮ್ಮ ಬುದ್ಧಿಯನ್ನು ಎಷ್ಟು ಕೆಡಿಸಿಬಿಟ್ಟಿದೆ. ತಮ್ಮ ಸತ್ಯ ಸಂಸ್ಕಾರಗಳನ್ನು ಸ್ಮೃತಿಗೆ ತಂದುಕೊಂಡು ಸದಾ ಹರ್ಷಿತವಾಗಿ ಇರುವಂತಹ ಜ್ಞಾನ ಸ್ವರೂಪ ಭವ. ಯಾವ ಮಕ್ಕಳು ಜ್ಞಾನದ ಸ್ಮರಣೆ ಮಾಡುತ್ತಾ ಅದರ ಸ್ವರೂಪರಾಗುವರು, ಅವರು ಸದಾ ಹರ್ಷಿತವಾಗಿ ಇರುತ್ತಾರೆ. ಸದಾ ಹರ್ಷಿತವಾಗಿರುವುದು ಬ್ರಾಹ್ಮಣ ಜೀವನದ ಸತ್ಯ ಸಂಸ್ಕಾರವಾಗಿದೆ. ದಿವ್ಯ ಗುಣಗಳು ತಮ್ಮ ವಸ್ತುವಾಗಿದೆ. ಅವಗುಣವು ಮಾಯೆಯ ವಸ್ತುವಾಗಿದೆ. ಸಂಪೂರ್ಣತೆಯ ಲಕ್ಷ್ಯವನ್ನು ತಮ್ಮ ಮುಂದೆ ಇಟ್ಟುಕೊಳ್ಳುತ್ತೀರೆಂದರೆ ಸಂಕಲ್ಪದಲ್ಲಿಯೂ ಯಾವುದೇ ಆಕರ್ಷಣೆಯು ಆಕರ್ಷಿಸಲು ಸಾಧ್ಯವಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.